ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಷಷ್ಠಿ ಹಬ್ಬದ ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ತಗೊಂಡಿರೋಂಥ ಕೆಲವೊಂದು ಕ್ಲಿಪ್ಪಿಂಗನ್ನು ಸಹ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ತುಂಬ ಜಾಸ್ತಿ ಲೆಂತಿ ವೀಡಿಯೋನ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಲಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಲಿ ಬಂದಿದ್ದೇ ಕಡಿಮೆ ಜನ, ಎಲ್ಲರೂ ಸಹ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗೆ ಸತ್ಯನಾರಾಯಣ ಸ್ವಾಮಿ ಕಥೆನ ಕೇಳ್ತಾ ಇರೋದ್ರಿಂದ ಯಾರಿಗೂ ಸಹ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಾನೇ ಎಲ್ಲ ಪೂಜೆ ಎಲ್ಲ ಮುಗಿದಾಗ ಬಂದಿರೋರ್ದು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತಗೊಂಡೆ. ಹಾಗೆ ನಾನು ಷಷ್ಠಿ ಹಬ್ಬದಲ್ಲಿ ನಾವೆಲ್ಲರೂ ಸಹ ಈ ಷಷ್ಠಿ ಹಬ್ಬದಲ್ಲಿ ಹಿಂದೂಗಳು ಪ್ರಾಬಬ್ಲಿ ಏನು ಮಾಡ್ತೀವಿ, ತರಕಾರಿಯನ್ನು ಹಂಚಿ ಕೆಲವೊಂದು ಮನೆಗಳಿಗೆ ನಮಗೆ ಎಷ್ಟಾಗುತ್ತೆ ಅಷ್ಟು ತರಕಾರಿಗಳನ್ನು ಹಂಚಿ ಸೆಲೆಬ್ರೇಟ್ ಮಾಡುವಂತಹ ಹಬ್ಬ. ಹಾಗೆ ಮುಸ್ಲಿಂ ಬಾಂಧವರು ಸಹ ಬಕ್ರೀದ್ ಹಬ್ಬದಲ್ಲಿ ಹೇಗೆ ಅಂದರೆ ಕುರಿಯನ್ನು ಕಡಿದು ಅವರ ಬಂಧು ಬಾಂಧವರಿಗೆ ಮಾಂಸವನ್ನು ಹಂಚಿ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಆ ಥರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತರಕಾರಿಯನ್ನು ಹಂಚಿ ಮಾಡ್ತೀವಿ. ಸೊ ಈ ಒಂದೇ ಒಂದು ಹಬ್ಬದಲ್ಲಿ ತರಕಾರಿಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಅನಿಸುತ್ತೆ. ಪ್ರತಿಯೊಂದು ತರಕಾರಿನೂ ಸಹ ಒಂದು ಸಾಂಬಾರೊಳಗಡೆ ಇರುತ್ತೆ. ಅದೇ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಈ ಮಲೆನಾಡು ಕಡೆ ಹೋಗ್ಬಿಟ್ರಂತೂ ಈ ಹಬ್ಬದಲ್ಲಿ ಸಾಂಬಾರನ್ನು ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಅವರು ಒಂದು ವಾರಗಳ ಕಾಲ ಅದನ್ನು ಕುದಿಸಿ ಇಟ್ಕೊಂಡಿರ್ತಾರೆ. ನಮ್ಮ ಮನೆ ಅಕ್ಕಪಕ್ಕ ಸ್ವಲ್ಪ ನೇಬರ್ಸ್ ಇದ್ದಾರೆ ಆ ಮಲೆನಾಡು ಸೈಡ್ ಅವರು, ಈ ಸಕಲೇಶ್ಪುರ ಆ ಕಡೆ ಹೋಗ್ಬಿಟ್ಟೆ ಬಾಳೆಹೊನ್ನೂರು ಈ ಕಡೆ ಸೈಡ್ ಹೋಗ್ಬಿಟ್ರೆ ಅವರಂತೂ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಈ ಸಾಂಬಾರನ್ನೆಲ್ಲ. ಹಾಗೆ ಕಿಚಡಿ ಮತ್ತು ಏನು ಹೇಳ್ತಾರೆ, ನಮ್ಮ ಕಡೆ ನಾವು ಕಿಚಡಿ ಅಂತ ಹೇಳ್ತೀವಿ, ಕೆಲವೊಂದು ಕಡೆ ಅದನ್ನು ಉಗ್ಗಿಯನ್ನ ಅಂತ ಹೇಳ್ತಾರೆ. ಹಾಕೊಳ್ಳುವಂತಹ ಹಾಗೆ ನಮ್ಮ ಹಿಂದೂಗಳಲ್ಲಿ ಕೆಲವೊಬ್ರು ಮಾತ್ರ ಕಟ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡದೇ ಇರೋರು ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಈ ಹಬ್ಬದಲ್ಲಿ ಪ್ರಮುಖವಾಗಿ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು, ಏನು ಆರೋಗ್ಯ ದೇವತೆ ಅಂತ ಕರಿತೀವಿ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಮುಖವಾಗಿ ನಾವು ಪೂಜೆಯನ್ನು ಮಾಡ್ತೀವಿ. ಯಾರು ಈ ಹಬ್ಬದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಉಪವಾಸ ಇದ್ದು ಮತ್ತು ಏನು ಸಂಜೆ ಹಬ್ಬ ಮಾಡ್ತೀರಾ, ಏನು ಮಾಡಿರ್ತೀರ ಅಡುಗೆನ, ಅದನ್ನು ನೆಲದಲ್ಲಿ ಊಟ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನಪಿಸ್ಕೊಂಡು ನಿಮಗೆ ಸಕಲ ಆರೋಗ್ಯವನ್ನು ಸಹ ಸ್ವಾಮಿ ಕರುಣಿಸ್ತಾರೆ ಅನ್ನೋದು ನಮ್ಮ ಹಿಂದೂಗಳ ಒಂದು ಸಂಪ್ರದಾಯ. ಹಾಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ, ಹಾಗೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ, ಕೆಲವೊಬ್ಬರಿಗೆ ನಾಗರಾಗಿರುತ್ತೆ, ಹಾಗೆ ಕೆಲವೊಬ್ಬರಿಗೆ ಜಾತಕದಲ್ಲಿ ದೋಷ ಇರುತ್ತೆ, ನಾಗದೋಷ ಇರುತ್ತೆ. ಅವರಿಗೆ ಎಷ್ಟೇ ಹೆಣ್ಣನ್ನು ಹುಡ್ಕಿದ್ರು ಅಥವಾ ಗಂಡನ್ನ ಹುಡ್ಕಿದ್ರೂ ಸಹ ಮದುವೆನೇ ಫಿಕ್ಸ್ ಆಗ್ತಾ ಇರಲ್ಲ. ಅಂಥವರೆಲ್ಲ ಸುಬ್ರಹ್ಮಣ್ಯ ಸ್ವಾಮಿನ ಜಪ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಈ ದೋಷಗಳು ಪರಿಹಾರ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಯಾಕಂದರೆ ನಮಗೂ ಸಹ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ವರ್ಷಕ್ಕೊಂದ್ಸಲನಾದರೂ ಅಥವಾ ನಮಗೆ ಬಿಡುವಾದಾಗೆಲ್ಲ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಬಿಫೋರ್ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ. ಸೊ ನನ್ನ ಮಗಳು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ಹಬ್ಬದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ನಾನು ಆವಾಗಲೇ ಹೇಳಿದೆ ಉಗ್ಗಿ ಅನ್ನ ಅಥವಾ ಕಿಚಡಿ ಅನ್ನವನ್ನು ಮಾಡ್ತೀವಿ ಅಂತ. ಸೊ ಸ್ವಲ್ಪ ನಿಯರ್ ಪಲಾವ್ ಥರನೇ ಇರುತ್ತೆ. ಆದರೆ ಈ ಕಿಚಡಿ ಅನ್ನಕ್ಕೆ ಅಥವಾ ಉಗ್ಗಿ ಅನ್ನಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲ ತರಕಾರಿ ಅಥವಾ ಸೊಪ್ಪನ್ನು ಹಾಕಿ ಮಾಡ್ತಾರೆ ಉಗ್ಗಿ ಅನ್ನ ಅಂತ ಅಂದ್ಬಿಟ್ಟು. ನಾವು ಹೀಗೆ ಮಾಡ್ತೀವಿ. ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಕೆಲವೊಂದು ಸ್ಥಳಗಳಲ್ಲಿ ಸ್ವಲ್ಪ ದೂರ ಹೋಯಿತು ಅಂತ ಅಂದರೆ, ಕೆಲವೊಂದು 6 ಕಿಲೋಮೀಟರ್ಗೆ ಒಂದು ಭಾಷೆ, ಇವಾಗ ನಾವು ಕನ್ನಡ ಭಾಷೆ ಮಾತಾಡಿದ್ರೂ ಸಹ ಅದು ದಾಟಿನೇ ಬೇರೆ ಇರುತ್ತಂತೆ. ಹಾಗಾಗಿ ಕೆಲವೊಂದು ಸಂಪ್ರದಾಯಗಳು ಬೇರೆ ಬೇರೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ನಾನು ಮಾಡಿರೋಂತಹ ಹುಗ್ಗಿ ಅನ್ನನೂ ಸಹ ರೆಡಿಯಾಗಿತ್ತು. ಸೊ ಅದನ್ನು ತೆಗೆದು ನೋಡಿದೆ, ಮಿಕ್ಸ್ ಮಾಡಿ ಎಲ್ಲ ಟೇಸ್ಟ್ ನೋಡಿದಾಗ ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಕ್ಕಳಿಬ್ರು ಸಹ ಮಮ್ಮಿ ತುಂಬ ಹೊಟ್ಟೆ ಹಶ್ವಾಗ್ತಿದೆ, ಬೇಗ ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಎಲ್ಲ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು 3 ಜನನೂ ಸಹ ಕೂತ್ಕೊಂಡು ತಿಂದ್ವಿ. ಸಮ್ಟೈಮ್ ಈ ಥರ ಹಬ್ಬಗಳಲ್ಲಿ ನನ್ನ ಹಸ್ಬೆಂಡ್ ಮಿಸ್ ಮಾಡ್ಕೊತೀನಿ ತುಂಬ. ಸಮ್ಟೈಮ್ ಅವ್ರಿಗೆ ರಜೆನೇ ಕೊಡೋದಿಲ್ಲ. ಆವಾಗ ನನಗೆ ಹಬ್ಬ ಅಂತ ಫೀಲೇ ಆಗೋದಿಲ್ಲ ಅವರಿಲ್ಲ ಅಂತ ಅಂದರೆ. ಹೌದು ಅಲ್ವಾ? ಮನೇಲಿ ಯಾರಾದರೂ ಒಬ್ಬರು ಇದ್ದಾರೆ ಅಂತ ಅಂದರೆ, ಅವ್ರನ್ನ ಒಂದು ಹಬ್ಬ ಹರಿದಿನಗಳಲ್ಲಿ ಅವ್ರ ಮನೇಲಿಲ್ಲ ಅಂತ ಅಂದರೆ ಇಡೀ ಮನೆಯೇ ಬಿಜ್ಜು ಅನ್ನಿಸ್ತಾ ಇರುತ್ತೆ. ನನಗೆ ಈ ಥರ ತುಂಬಾ ಅನಿಸಿದೆ ಕೆಲವೊಂದು ಸಲ. ಅಯ್ಯೋ ಏನು ಮಾಡೋದು, ನಮ್ಮ ಮನೆಯವ್ರು ಇಲ್ವಲ್ಲ, ಬರೀ ಏನಾದರೂ ಒಂಚೂರು ಮಾಡ್ಕೊಂಡು ತಿನ್ನೋಣ ಅನ್ನಿಸ್ಬಿಡುತ್ತೆ. ಬಟ್ ಹಬ್ಬ ಅನ್ನೋದು ಈ ಪೂಜೆಯನ್ನು ಹೊರತುಪಡಿಸಿ ನಾವು ಮಾಡಿರೋಂತಹ ಒಂದು ವೆರೈಟಿ ಆಫ್ ಫುಡ್ ಐಟಮ್ಸ್ ಆಗಿರ್ಬೋದು, ಈ ಡಿಶಸ್ಗಳಿಂದನೇ ಅದು ಹಬ್ಬಕ್ಕೆ ಒಂದು ಮೆರುಗು ಅಂತ ನನ್ನ ಅನಿಸಿಕೆ. ಇವತ್ತು ಹಬ್ಬ ಇದೆ, ನಿಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ದೀರಾ ಅಂತ ಕೇಳ್ತಾರೆ ಅಲ್ವಾ? ಸೊ ಅದೇನೇ ಹಬ್ಬ ಅಂತ ನನ್ನ ಥಾಟ್ ಅದು.
ಹಾಗೆ ಎಷ್ಟೋ ಜನ ಹೆಣ್ಮಕ್ಳು ನಾವ್ಯಾಕೆ ಅಡುಗೆ ಕಲಿಬೇಕು, ನಾವ್ಯಾಕೆ ಮಾಡಬೇಕು, ಸೊ ಹೊರಗಡೆಯಿಂದ ತರಿಸ್ಕೊಂಡು ತಿಂತೀವಿ, ಅಡುಗೆ ಮಾಡೋದು ಏನೋ ಒಂದು ಕೆಳಮಟ್ಟದ ಇದು ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಅದೊಂದು ಶೋಕಿ, ಅಯ್ಯೋ ನಮ್ಗೆ ಅಡುಗೆ ಬರಲ್ಲ, ನಾನು ಸ್ವಿಗ್ಗಿಯಲ್ಲಿ ತರಿಸ್ಕೊಂಡು ತಿಂತೀನಿ, ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೀನಿ, ಆ ಥರ ಒಂಥರ ಸ್ಕೋಪ್ ಮೇಂಟೈನ್ ಮಾಡ್ತಾರೆ. ದಯವಿಟ್ಟು ನೀವು ತಿನ್ನಬೇಕು, ನೀವು ಬದುಕಬೇಕು ಅನ್ನೋದಕ್ಕೋಸ್ಕರನಾದರೂ ಅಡುಗೆನ ಕಲ್ತ್ಕೊಳ್ಳಿ. ಅಡುಗೆ ಮಾಡೋದು ಒಂದು ಕಲೆ ಅಲ್ವಾ. ಎಷ್ಟು ಸಾವಿರ ವಿದ್ಯೆಗಳಿದೆ, ಆ ವಿದ್ಯೆಗಳಲ್ಲಿ ಅಡುಗೆನೂ ಒಂದು ಕಲೆ ಅಲ್ವಾ. ಸೊ ಹಾಗಾಗಿ ಆ ಥರ ಎಲ್ಲ ತುಂಬ ಸ್ಕೋಪ್ ತೋರಿಸ್ಕೊಡೋದಕ್ಕೆ ಹೋಗಬೇಡಿ, ಅಡುಗೆ ಮಾಡೋದನ್ನು ಕಲ್ತ್ಕೋಬೇಕು. ಸೊ ಅಡುಗೆಯಿಂದನೇ ಕೆಲವರ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಬ್ರಿಗೆ ಒಂದು ಫುಡ್ಡನ್ನು ಪ್ರಿಪೇರ್ ಮಾಡಿ ಅದನ್ನು ಪ್ರೀತಿಯಿಂದ ಬಡಿಸೋದಿದೆಯಲ್ಲ, ಸೊ ಅದು ಎಲ್ರಿಗೂ ಸಹ ಬರೋದಿಲ್ಲ, ಎಲ್ರಿಗೂ ಸಹ ಸಿಗೋದಿಲ್ಲ. ಸೊ ಆದಷ್ಟು ಹೆಣ್ಮಕ್ಳು ಅಡುಗೆ ಮಾಡೋದನ್ನು ಕಲ್ತ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಾವು ಕೂತ್ಕೊಂಡು ಪೂಜೆ ಮಾಡೋದನ್ನು ಕ್ಲಿಪ್ಪಿಂಗನ್ನು ತಗೊಳ್ಳೋದಕ್ಕೆ ಆಗಲಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.